ಈಗ ನೋಡು ಹೋದ್ರೆ ಪಾಪ ಅದೇ ಹೋಗ್ತೀಯ ಸುಮ್ಮನೆ ಏನಂಗೆ ನಡೆಯೋದು ಕಲ್ತಿದ್ದೀನಿ ಅಂತ ನಡ್ಕೊಂಬತ್ತೀಯಲ್ಲೋ. ಬಿದ್ರಾತು ಮಾಡಿರಾತು ಎತ್ಲಾಗನ ನೋಡು ಹೋಗದ. ಏಯ್ ಅದೇ ಪಾಪ ಈಗ ಅದೇ ನೋಡು ಅದೇ ನೋಡು ಹಿಂದೋಗ್ತಿರಿಕೆ ನಿನ್ನ ನೋಡಿ ತಿರ್ಗಾ ಓಡೋಗ್ತೀಯ. ಬಾರ ಇಲ್ಲಿ ಕಳ್ ನನ್ನ ಮಗನೇ. ಏಯ್ ಕಳ ಪತ್ಯ ಇಲ್ವಾ? ಏಯ್ ಬಾರ ಇಲ್ಲಿ. ಓ ಎಲ್ಲಿಗೆ ಹೋಗ್ತಾ ಇದ್ದಾನೆ ಪಾಪ? ಒಯ್ ಬಾವು ಎಲ್ಲಿಗೆ ಹೋಗ್ತಾ ಇದೆಯೋ? ಎಲ್ಲಿಗೆ ಹೋಗ್ತಾ ಇದೆಯಲ್ಲ? ಅಲ್ಲ ನೋಡೋಕ್ಕೆ ನಾನು ಹಿಡ್ಕೊಂಬಕ್ಕೆ ಬಂದಂಗೆಲ್ಲನ ಓಡಾಡಿ ಹೋಗ್ತಾ ಇದ್ದಾನೆ ನೋಡಲಿ. ಕಾಲು ಬಂದಿರೋದ್ಕಂತೂ ಹಿಡಿಯೋಕ್ಕಾಗ್ತಾ ಇಲ್ಲ. ಏಯ್ ಎತ್ಲಾಗನ ಬಿದ್ರಾಯ್ತು. ಅದೇ ನೋಡು. ಅದೇ ಕೊಡ್ತಾಳೆ ಅಮ್ಮ. ಹಂಗೆ ಹೋಗ್ಬಾರ್ದು ಕಲ್ಲ. ಹಂಗೆ ಹೋಗ್ಬಾರ್ದಪ್ಪೋ, ಹಂಗೆ ಹೋಗ್ಬಾರ್ದು ಬಾಯಿ. ಹಂಗಾದ್ರೆ ನಾನೇನು ನೋಡ್ಕೊಂಡಿಲ್ಲ. ನಾನು ದುಡ್ದು ನಾನು ನೋಡ್ಕೊಂಡಿದ್ದೀನಿ. ನನ್ನ ಹೆಂಡ್ತಿನ ಹೆಂಗೆ ಬೇಕೋ ಹಂಗೆ ಮಾತಾಡಿದ್ರೆ. ಏನೋಣ ಯಾಕೆ ಹಿಂಗೆ ಬೈಕೆಂಬತ್ತಾ ಇದೆಯಾ? ಯಾಕೆ ಏನಾಯ್ತು? ಬಾರಪ್ಪ ಎಲ್ಲಿಗೆ ಹೋಗ್ಬಿಡ ಬಾರು. ಅಲ್ಲ ನನ್ನ ಹೆಂಡ್ತಿನ ಬೈಕ್ ಬಂದಂಗೆ ಬೈದ್ರಂತೆ. ಅವ್ನು ಬೇರೆ ವೇದು ಒದ್ನಂತೆ. ಅವನು ತಗೊಡ್ಸೋ ಅಂಥದ್ದೇನು? ಅವಳೇನು ಮಾಡಿದ್ದಾಳೆ ಅಂಥದ್ದು? ಅವಳೇನು ಮಾಡಿದ್ದಾಳೆ ಅಂತ ಹೇಳಿ. ಅವಳು ಎಳ್ನೀರು ಕಳಿಸಿದ್ಲು ಅವ್ರ ಅಮ್ಮನ ಕೊಟ್ಟೆ. ಅದಕ್ಕೆ ಬೇಡ ಕಣಮ್ಮ ಅಂದ್ವಿ. ಅದಕ್ಕೇ ಅವಳು ಬಾಯಿಗೆ ಬಂದಂಗೆ ಮಾತಾಡಿದ್ಲು. ಅದಕ್ಕೆ ನಾವು ಬೈದ್ವಿ ಕಣೋಣ. ನಿನ್ನೇನು ಬೈಲಿಲ್ಲ ಬಿಡು. ಮತ್ತೆ ನನ್ನ ಹೆಂಡ್ತಿನ ಬೈದ್ರೆ ನಾನು ಬೈದಂಗೆ ಆಗಲ್ವಾ? ನಾನು ನಿನ್ನ ಹೆಂಗೆ ನೋಡ್ಕೊಂಡಿದ್ದೀನಿ ಗಿರ್ಜಿಂಬೆ, ನನ್ನ ತಂಗಿ ಇರೋಳೊಬ್ಳು ತಂಗಿ ಅಂತ ಹೇಳಿ. ಅವರಿಬ್ಬರಳು ಅಣ್ಣಯ್ರು ಹೆಂಗೆ ನೋಡ್ಕೊಂಡ್ರು ಅದಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಂಡಿದ್ದೀನಿ ನಿನಗೆ. ಇವತ್ತು ನನ್ನ ಹೆಂಡ್ತಿಗೆ ನೀನು ಇಷ್ಟು ಅವಮರ್ಯಾದೆ ಮಾಡಿದೀಯ ಅಂತಂದರೆ ಅವಳು ನನ್ನ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳೆ. ಅವಳು ಎಷ್ಟು ಬೇಜಾರಾಗಿದ್ದಾಳೆ ಎಂಬುದು ನಿನಗೇನು ಗೊತ್ತು? ಸ್ವಲ್ಪನಾದ್ರೂ ನಿನಗೇನು ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಎಲ್ಲದಕ್ಕೂ ದೊಡ್ಡಣ್ಣ ಒಬ್ಬನೇನಾ ನಿನಗೆ? ನಾನೇ ನೀನು ಬೇಡವಾ ನಿನಗೇನು ಕೊನು? ಹಂಗಾದ್ರೆ ಅವಳೇನು ಮಾತಾಡಿಲ್ಲ ಕಣೋ, ಅವಳೇ ಮಾತಾಡಿದ್ದು. ನಾವೇನು ಅವಳು ಮಾತಾಡ್ಸಕ್ಕೆ ಹೋಗಲ್ಲ ಏನಿಲ್ಲ. ನಿನ್ನ ಹೆಂಡ್ತಿ ಹೆಂಗೆ ಮಾತಾಡ್ತಾಳೆ ಗೊತ್ತಾ? ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಅವಳು ಜಗಳ ಮಾಡೋಕ್ಕಾಗಿನ ಬಂದಿದ್ಲು. ಎಳ್ನೀರು ತಗೊಂಡು ಎಳ್ನೀರು ಕೊಡ್ತೀನಿ ಅಂತ ಹೇಳಿ ಬಂದಿದ್ಲು. ಅವ್ರ ಅಮ್ಮನ ಕೊಟ್ಟೆ ಎಳ್ನೀರು ಕಳಿಸಿದ್ಲು. ಅದಕ್ಕೆ ಬೇಡ ಅಂತ ಹೇಳಿದ್ವಿ. ಬೇಡ ಅಂತ ಹೇಳಿದಕ್ಕೆ ಅವಳು ಬಾಯಿಗೆ ಬಂದಂಗೆ ಮಾತಾಡಿದ್ಲು. ಅದಕ್ಕೇ ಇವರು ಮಾತಾಡಿ ಒಬ್ರಿಗೊಬ್ರು ಹಿಂಗೇನೆ ಜಗಳ ಮಾಡಿದ್ರು. ಅಷ್ಟೇ ಅವಳು ಮಾತಾಡಿದ್ಲು. ಅವಳು ಯಾಕೆ ಬರಬೇಕು ಹೇಳು? ಸುಮ್ಮನೆ ಇರಬೇಕಪ್ಪ. ಸುಮ್ಮನೆ ಬಂದು ಇಲ್ಲಿ ಮಾತಾಡಿ ಸುಮ್ಮನೆ ಯಾಕೆ ಈ ರೀತಿ ಎಲ್ಲ ಮಾತಾಡಿ ಹೋಗ್ಬೇಕು? ಅಲ್ಲ ಮಾತಾಡೋದು ಮಾತಾಡ್ಬಿಟ್ಟು ಇವಾಗ ನೋಡಿ ಹೆಂಗೆ ಹೇಳ್ಕೊಟ್ಟಿದ್ದಾಳೆ ನಿನಗೆ. ಇಲ್ಲದೆಲ್ಲ ಹೇಳ್ಕೊಟ್ಟವಳೆ. ಇಂಥದ್ದು ತಂದಿಕ್ಕದಕ್ಕೆ ಅವಳೇ ಬೇಕಾ? ಈಗ ಅವಳ ಹೆಸರು ಚೇಂಜ್ ಮಾಡ್ಕೊಂಡಿರೋದಕ್ಕೆ ಅದಕ್ಕೂ ಒಂದು ಮಾತಾಡಿದ್ರಿ. ಅದಕ್ಕೂ ಒಂದು ಮಾತಾಡ್ತಿರಂತೆ. ಹೆಸರು ಬದಲಾಯಿಸ್ಕೊಂಡವಳೆ, ಅದೇ ಹೆಸರು ಚೆನ್ನಾಗಿತ್ತು, ಅವಳಿಗೆ ತಕ್ಕನಂಗಿತ್ತು ಹೆಸರು, ಹಂಗೆ ಹಿಂಗೆ ಅಂತ ಮಾತಾಡ್ತಿರಂತೆ. ಅವಳ ಹೆಸರು ನಾನೇನೆ ಶೈಲು ಅಂತ ಹೇಳಿ ಬದಲಾಯಿಸಿದ್ದೀನಿ. ನಾನೇನೆ ಎಲ್ಲನ ತಿದ್ದುಪಡಿ ಮಾಡಿಸಿದ್ದೀನಿ ಎಲ್ಲದ್ರಾಗೂ. ಬೋದು ಬೇಡ ಅಂತ ಹೇಳಿ ನಾನು ಶೈಲು ಅಂತ ಮಾಡಿಸಿದ್ದೀನಿ. ಅದಕ್ಕೂ ಆಡ್ಕೆಂಬ್ತೀರಂತೆ ನೀವು. ದಿನ ಒಂದೊಂದು ಹೆಸ್ರು ಇಕ್ಕೆಂಬ್ತಾಳೆ, ಏನು ಇವಾಗ ಹೆಸ್ರು ಚೇಂಜ್ ಮಾಡ್ಕೊಂಡವಳೆ ಅಂತೇಳಿ ಆಡ್ಕೆಂಬ್ತೀರಂತೆ. ಯಪ್ಪ ದೇವ್ರೆ, ಅಣ್ಣ ನಿಜವಾಗ್ಲೂ ಇಲ್ಲ ಕಣೋ. ನಾವು ಅದನ್ನು ಮಾತ್ರ ಎತ್ತೇ ಇಲ್ಲ, ಸುದ್ದಿನೇ ಮಾತಾಡಿಲ್ಲ ಕಣೋ. ಅವಳೆಟ್ಗೆ ಅವಳೆ ಎಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾಳೆ ಹೊರ್ತನು ನಾವೇನೇನು ಅದ್ರ ಸುದ್ದಿನೇ ಎತ್ತಿಲ್ಲ. ಅದ್ರ ಸುದ್ದಿ ನಾವು ಏನೇನು ಮಾತಾಡಿಲ್ಲ. ನಿಜವಾಗ್ಲೂ ಮಾತಾಡಿಲ್ಲಪ್ಪ. ನಿಜವಾಗ್ಲೂ ನಾವು ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಮಾತಾಡೋಕ್ಕೆ ಹೋಗೋಣ ಹೇಳು? ನಾವು ಹಂಗೆಲ್ಲ ಮಾಡಲ್ಲ. ಹಂಗೆಲ್ಲ ಮಾತಾಡೋಕ್ಕೆ ಹೋಗಲ್ಲ ನಾನು. ನಿಜವಾಗ್ಲೂ ಮಾತಾಡಲ್ಲಪ್ಪ ನಾನು. ಹೋಗ್ಬೇಡ, ಸುಮ್ಮನೆ ಇಲ್ಲೇ ನಿಂತ್ಕೊಳ್ಳೋ ಒಂದು ಸ್ವಲ್ಪ ಹೊತ್ತು. ಇನ್ನೊಂದ್ಸತಿ ಏನಾನ ಮಾತಾಡಿದ್ಯಾ ಅಂತನು ನನ್ನ ಮಾತಾಡಿಸ್ಬೇಡ ನೀನು. ಅವಳಿಗೆ ಎಷ್ಟೊಂದು ಮರ್ಯಾದೆ ಮಾಡಿದ್ಯಾ ಅಂತಂದಮೇಲೆ ನನ್ನ ಮಾತಾಡಿಸ್ಬೇಡ ನೀನು. ನನ್ನ ತಂಗಿ ಅಂತ ಹೇಳಿ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಂಡಲ್ಲ. ಅದಕ್ಕೆ ಅಲ್ವೇ ನಾವು ಮೂವರು ಹೆಂಗೆ ದುಡ್ಡು ನಿನ್ನ ನೋಡ್ಕೊಂಡಿದ್ದೀವಿ. ಅಂಥದ್ರಾಗ ಇವತ್ತು ಅದಕ್ಕೆ ಒಬ್ಬರೇ ಬೇಕಾಗೈತೆ, ನಾವು ಯಾರೂ ಬೇಕಾಗಿಲ್ಲ ನಿನಗೆ. ಅದಕ್ಕೆ ಒಬ್ಬರೇ ಸಾಕ ನಿನಗೆ. ಅವ್ರೊಬ್ಬರೇನೋ ನೋಡ್ಕೊಂಡಿರೋದು, ನಾವು ನೋಡ್ಕೊಂಡಿದ್ದೀವಿ. ನಾವು ದುಡ್ದಿರೋದಕ್ಕೆ ಆಗಿರೋದು. ಯಪ್ಪ ನಾನು ನಿನ್ನೆ ಯಾವುದೇ ಕಾರಣಕ್ಕೂ ಬೈಕಂಬ್ಲಿಲ್ಲ ಅಣ್ಣ. ಬೈಕೆಂಡಂತೆ ನಾನು ನೋಡ್ಕೊಂಡಿರೋದೇನೆ ನಮ್ಮ ಅಣ್ಣಯ್ಯ ದೊಡ್ಡವನು. ಅದಕ್ಕೆ ನಾನು ನಮ್ಮ ಅದಕ್ಕೆ ನೋಡ್ಕೊಂತಾ ಇದ್ದೀನಿ. ಯಾವ ನನ್ನೇ ನೋಡ್ಕೊಂಡಿಲ್ಲ. ನನಗಿರೋನು ಒಬ್ಬನೇ ಅಣ್ಣಯ್ಯ, ಇನ್ನಿಬ್ಬರಳು ಇಲ್ಲ ಅಂತ ಅಂದ್ಕೊಂಡಿನಿ. ಹಿಂಗೆ ಅಂತ ಮಾತಾಡ್ದಂತೆ. ನೀನೊಬ್ಬ ಅಣ್ಣಯ್ಯ ದೊಡ್ಡವನು, ಅವನ್ನೇ ಅಣ್ಣಯ್ಯ ಅಂತ ಅಂದ್ಕೊಂಡಿದ್ರೆ ಅವನ ತಾಗೆ ಚೆನ್ನಾಗಿರಮ್ಮ. ನಮ್ಮನ್ನೇನು ನೀನು ಮಾತಾಡಿಸ್ಲೇಬೇಡ, ನಮ್ಮ ತಾಗೆ ಚೆನ್ನಾಗಿರಲೇಬೇಡ. ಏನು ಮಾಡ್ಕೊಂಡಿರ್ತೀಯ ಮಾಡ್ಕೊಂಡಿರು. ನಮ್ಮ ತಗಿಲ್ಲೋಡು ಏನೇನು ನೀನು ಕೇಳಲು ಬೇಡ, ಏನು ಬೇಡ, ನಮ್ಮನ್ನು ಮಾತಾಡಿಸ್ಲೇಬೇಡ. ನಿನಗೆ ದೊಡ್ಡಣ್ಣ ಇದ್ದರೆ ಸಾಕು ಅಂತ ಹೇಳಿದ್ಯಲ್ಲ. ಅವಳು ಇಲ್ಲದೆಲ್ಲ ಹೇಳ್ಕೊಟ್ಟವಳೆ ನಿನಗೆ. ಅದು ಗೊತ್ತಾಗ್ದಲೆ ಬಂದಿಲ್ಲಿ ಗಲಾಟೆ ಮಾಡ್ತಾ ಇದೆಯಾ? ಅವಳ ಬುದ್ಧಿ ಏನಂತ ನಿನಗಿನ್ನೂ ಗೊತ್ತಿಲ್ಲ ಕಾಣಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಅನಿಲ ಗೊತ್ತಿಲ್ದಲೆ ಮಾತಾಡಬಾರ್ದು. ಗೊತ್ತಾಗಲ್ಲ ಹೇಳ್ರಿ. ನಮಗೆ ಎಲ್ಲ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗೋದು. ಗೊತ್ತಾಗೋದು ನೀವು ದೊಡ್ಡವರಲ್ಲ, ಅದಕ್ಕೆ ನಿಮಗೆ ಗೊತ್ತಾಗುತ್ತೆ, ನಮಗೇನು ಗೊತ್ತಾಗೋದಿಲ್ಲ. ಅದಕ್ಕೆ ಮಾತಾಡೋದು ನಾವು. ಬಿಡಿ, ನಿಮಗೆಲ್ಲ ಗೊತ್ತಾಗುತ್ತೆ, ನಮಗೇನು ಗೊತ್ತಾಗೋದಿಲ್ಲ. ನೀವೇ ಎಲ್ಲ ತಿಳ್ಕೊಂಡಿರೋರು, ನಾವೇನು ತಿಳುವಳಿಕೆ ಇಲ್ದವರು. ಅಯ್ಯೋ ಅಣ್ಣ, ನನ್ನ ದೇವ್ರ ಆಣೆಗೆ ಹಂಗೆಲ್ಲ ಮಾತಾಡಿಲ್ಲ ಕಣೋ. ಪ್ರಾಮಿಸ್, ಹಂಗೆಲ್ಲ ಮಾತಾಡಿಲ್ಲ ನಾನು. ಸುಮ್ಮನಿರಮ್ಮ ಸಾಕು. ಮಾತಾಡ್ದಲೆ ಯಾರು ಹೇಳೋದಿಲ್ಲ ನಿನಗೆ. ಸುಮ್ಮನೆ ಯಾರು ಹೇಳೋದಿಲ್ಲ ಮಾತಾಡ್ದಲೇ. ಮಾತಾಡ್ದಲೆ ಯಾರು ಹೇಳ್ತಾರೆ ಹೇಳು?
ಮಾತಾಡಿದ್ಯಾ, ಮಾತಾಡಿರೋದಕ್ಕೆ ಮತ್ತೆ ಅವಳು ಬಂದು ನನ್ನ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿರೋದು ನನ್ನ ಹೆಂಡ್ತಿ. ಯಾಕಪ್ಪ, ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದೀಯವನಿಲ್ಲ? ಅಲ್ಲ ನೋಡಕ್ಕ, ನಾನು ಅವಳ ತಗೆ ಶೈಲು ತಗೆ ಏನೂ ಹೇಳಿಲ್ಲ, ಹೆಸರು ಬದಲಾಯಿಸ್ಕೊಂಡಿದ್ಯಾ ಅಂತ ನಾನು ಅಂದಿಲ್ಲ, ಏನಿಲ್ಲ. ಅದು ಇಲ್ಲದ್ದೆಲ್ಲನ ಯಾರು ಹೇಳಿರೋ ಏನೋ, ನಾವು ಅದು ಸುದ್ದಿನೇ ಎತ್ತಿಲ್ಲ. ದಿನ ಒಂದೊಂದು ಹೆಸರು ಇಕ್ಕೆಂತಾಳೆ, ದಿನ ಇವಾಗ ನಾಮಕರಣ ಮಾಡ್ಕೊಂತಾಳೆ ಅಂತ ನಾವು ಅದ್ರ ಬಗ್ಗೆ ನಾವು ಹೇಳೇ ಇಲ್ಲ. ಇವನು ಅಣ್ಣಯ್ಯ ಶೈಲು ಅಂತ ಕರೆದವನಂತೆ. ಬಿಡು, ಏನೋ ಹೆಸರು ಬದಲಾಯಿಸ್ಕೊಂಡವ್ರೆ ಬೂದು ಅಂತ ಹೇಳಿ, ಚೆನ್ನಾಗಿಲ್ಲದಕ್ಕೆ ಬಿಡು ಅಂತ ಹೇಳಿ ಇವಾಗ ಏನೋ ಹೆಸರು ಬದಲಾಯಿಸ್ಕೊಂಡವಳೆ ಅಂತ ಹೇಳಿ ನಾವು ಸುಮ್ಮನಾಗಿದ್ದೀವಿ. ಹಂಗೆ ಆಡ್ಕೊಂತಾರೆ, ಹಿಂಗೆ ಆಡ್ಕೊಂತೀರಿ, ನಿನ್ನ ತಂಗಿ ಹಂಗಂದ್ಲು ಹಿಂಗಂದ್ಲು ಅಂತೇಳಿ ನಮ್ಮ ಅಣ್ಣಗೆ ಇಲ್ಲದ್ದು ಹೇಳಿ ಕಳಿಸೋಳೆ ನೋಡವಳು. ಅಣ್ಣ ಅವಳು ಮಾತು ಕೇಳಬೇಡ ಕಣ, ನಾನು ಅಂದಿಲ್ಲ, ನಿನ್ನಂಗೆಲ್ಲ ಮಾತಾಡಕ್ಕೆ ಹೋಗಿಲ್ಲ. ಬಿಡಮ್ಮ, ಬಿಡು ಸಾಕು, ನಾವೇನು ಬೇಕಾಗಿಲ್ವಲ್ಲ ನಿನಗೆ, ನಿನ್ಗೇನು ಲೆಕ್ಕ ಇಲ್ವಲ್ಲ, ನಿನಗೇನು ದೊಡ್ಡಣ್ಣ ದೊಡ್ಡ ಅದಕ್ಕೆ ಇಬ್ಬರಳೆ ಲೆಕ್ಕ ನಿನಗೆ. ಅದಕ್ಕೆ ನೀನು ಹಿಂಗೆ ಮಾತಾಡ್ತಾ ಇದೆಯಾ, ಮಾತಾಡು. ಇಲ್ಲೋಡು, ನೀನು ಮಕ ನಾನು ನೋಡೋದಿಲ್ಲ ನೋಡು, ನೀನು ಮಾತಾಡಿಸ್ಲೇಬೇಡ ನೀನು. ಅಂತ ಮಾತು ಮಾತಾಡಿದ್ಯಾ ನನಗೆ. ನಮ್ಮ ದೊಡ್ಡಣ್ಣ ದುಡ್ದಿರೋದು ಅವ್ರು ನಮ್ಮ ನೋಡ್ಕೊಂಡವ್ರು, ಅದಕ್ಕೆ ನಾನು ಅವ್ರು ನೋಡ್ಕೊಂತೀನಿ ಅಂದಂತೆ. ಹಿಂಗೆ ಮಾತಾಡೋದು ನೀನು? ಗೊತ್ತಾಗೋದಿಲ್ಲ ನಮ್ಮ ಅಣ್ಣ ಈಗ ಹಂಗೆ ಮಾತಾಡ್ತಾನೆ, ಹಿಂಗೆ ಮಾತಾಡ್ತಾನೆ, ಅವ್ನಿಗೆ ಅಂತಂದಂತೆ ನಾನೇನು ಅಷ್ಟು ತಿಳುವಳಿಕೆ ಹೇಳ್ದಾನೆ? ನೀನು ಇಲ್ಲದ್ದೆಲ್ಲ ಹೇಳಿದೆಯಲ್ಲ, ಇಲ್ಲದ್ದೆಲ್ಲ ಬೈಕೊಂಡಿದೆಯಲ್ಲ ನನ್ನ ಬಗ್ಗೆ, ಗೊತ್ತಾಗೋದಿಲ್ವೇ ನಿನಗೆ? ಇನ್ನೂ ಏನೇನೋ ಬೈಕೊಂಡಿದೆಯಾ, ಅವು ಹೇಳ್ಬಾರ್ದು ನನಗೆ. ನೀನು ಮುಂದೆ ಹೇಳೋಕ್ಕೆ ಒಂಥರ ಅನಿಸ್ತೈತಿ. ನಾವು ಹಂಗಾರೆ ಏನೂ ಮಾಡೇ ಇಲ್ಲ, ನಾವೇನು ನಿನ್ನ ತಂಗಿ ಅಂತ ನೋಡ್ಕೊಂಡೇ ಇಲ್ಲ. ನಮ್ಮ ಮೂವರು ನಿನ್ನ ಎಷ್ಟು ನಾನು ಅವ್ನು ದೊಡ್ಡಂಗಿನ ನಾವಿಬ್ಬರಳು, ನಾನು ಇವನು ಅನಿಲನೂ ನೋಡ್ಕೊಂಡಿರೋದು ನಾವು. ಅನಿಲನೂ ನಾವು ನೋಡ್ಕೊಂಡಿರೋದು ಗೊತ್ತೇ, ನಿನಗೇನು ಗೊತ್ತು? ಇವತ್ತು ಗೊತ್ತಿಲ್ದಲ್ಲೇ ಸುಮ್ಮನೆ ಮಾತಾಡಬಾರ್ದು. ಇಲ್ಲದ್ದೆಲ್ಲನ ಹೇಳ್ಕೊಟ್ಟವಳೆ, ಯಾಕೆ ಹಂಗೆ ಮಾತಾಡ್ತೀಯೋ? ಅವಳು ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ಮೇಲೆ ಯಾಕೆ ಹಂಗೆ ಬೈತೀಯ? ಅವಳು ಇಲ್ಲದ್ದು ನಿನಗೆ ಹಚ್ಚಿಕ್ಕವಳೆ. ಸಾವಿರ ಹೇಳ್ತಾರಪ್ಪ ಹೆಂಗಸ್ರ ಕತೆ ಕಟ್ಕೊಂಡ್ರೆ, ಇಲ್ಲದ್ದೆಲ್ಲ ಹೇಳ್ತಾರೆ. ಒಂದು ಹೇಳಲ್ಲ ಅವರು, ಎಷ್ಟು ಹೇಳ್ತಾರ. ಅದು ಹೆಂಗಸ್ರ ಕತೆ ಕಟ್ಕೊಂಬಕ್ಕೆ ಹೋಗ್ಬಾರ್ದು. ಹೆಂಗಸ್ರವು ಈಗ ಒಂದು ಹೇಳಿರೋದ್ರಾಗ ಸಾವಿರ ಬೆರ್ಸಿ ಹೇಳ್ತಾರೆ. ಅವನ್ನೆಲ್ಲ ಮಾತಾಡೋಕ್ಕೆ ನೀನು ಅವ್ರ ಮಾತು ಕೇಳ್ಕೊಂಡು ಇಲ್ಲಿ ಗುದ್ದಾಡಕ್ಕೆ ಬಂದಿದೆಯಲ್ಲ. ಹೆಂಗಸ್ರು ಮಾತು ಕಟ್ಕೊಂಡು, ಹೆಂಗಸ್ರವು ಇದ್ದಿದ್ದೇನೆ, ಎಲ್ಲೋದ್ರ ಕಿತಾಪತಿ ಅವೆಲ್ಲ ಇದ್ದಿದ್ದೇನೆ, ಹೆಂಗಸ್ರು ಮಾತು ಕಟ್ಕೊಂಡು ಬಂದಿದೀಯಾ? ಸುಮ್ಮನಿರಕ್ಕ, ನಾನು ಬಿಡು ಮಾತಾಡಬಾರ್ದು ಅಂತೇಳಿ ಸುಮ್ಮನಿದ್ದೀನಿ. ನಮಗೆ ಎಷ್ಟು ಇದು ಮಾಡಿದ್ದಾರೆ ಇವರು, ನಮ್ಮ ಅದಕ್ಕೆ ಭಾಗ ಕೊಡು ಅಂತಂದರೆ ಎಷ್ಟು ಇದು ಮಾಡ್ತೈತೆ. ಸುಮ್ಕಿರು, ನಮಗೆ ಇವಾಗ ಏನು ಬೇಡ, ನಾವು ಹೆಂಗೋ ಅಲ್ಲಿ ನೆಮ್ಮದಿಗಿದ್ದೀವಿ ಅವ್ರ ಮನೆಯಾಗೆ. ನಮಗೆ ಸವಾಸಕ್ಕೆ ಬರಬೇಡ್ರಿ, ನಮ್ಮನ್ನು ಮಾತಾಡಿಸ್ಲೇಬೇಡ್ರಿ, ನಿಮ್ಮ ಸವಾಸನೇ ಬೇಡ ನಮಗೆ. ನೋಡು ನಮ್ಮ ಅಣ್ಣ ಹೆಂಗೆ ಹೋಗ್ತಾನ, ನೀನೇನು ಮಾತಾಡಿಲ್ಲ ಅಲ್ಲ. ನೋಡು, ಅವಳು ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳೆ. ನೋಡು ತಂಗಿ ಅಂತೇಳಿ ಅದಕ್ಕೂ ಇದಕ್ಕೂ ಯಾತನ ಕೊಡಕ್ಕೆ ಹೋಗ್ತಾನೆ, ಅದಕ್ಕೇ ಹೋಗಬಾರ್ದು ಅಂತೇಳಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳೆ. ಇವನಿಗೆ ಗೊತ್ತಾಗೋದಿಲ್ಲ. ನಮ್ಮ ಅನಿಲಿಗೆ ಗೊತ್ತಾಗೋದಿಲ್ಲ ಹೇಳತ್ಲಾಗೆ. ಅವಳು ಮಾತು ಕಟ್ಕೊಂಡು ಇಲ್ಲಿ ಮಾತಾಡಕ್ಕೆ ಬಂದವನಲ್ಲ, ಅವಳು ಐನ್ ಕ್ರಿಮಿನಲ್ಲು, ಒಂದ್ರಕ್ಕೆ ಎರಡು ಬೇರೆ ಶೆಂಡ್ ಹೇಳ್ತಾಳೆ. ಅವ್ರ ಮಾತು ಕೇಳ್ಕೊಂಡು ಇವನು ಜಗಳ ಮಾಡಕ್ಕೆ ಬಂದವನಲ್ಲ. ಸುಮ್ಕಿರು, ಬೇಜಾರಾಗಬೇಡ ನೀನು. ಅಲ್ಲ, ನಾನು ಏನೇನು ಮಾತಾಡಿಲ್ಲ. ಅಯ್ಯೋ ದೇವ್ರೆ, ಅಲ್ಲ ನೋಡು, ನಾನು ಹಿಂಗೆಲ್ಲ ಮಾತಾಡಿಲ್ಲ, ಸುಮ್ಮನೆ ಹೇಳೋದ. ಸುಮ್ಮನಿರತ್ತ ನೀನು, ಅದನ್ನೇ ಒಂದು ತಲೆ ಇಕ್ಕೊಂಬಕ್ಕೆ ಹೋಗ್ಬೇಡ, ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಗಂಡನಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಕಳಿಸವಳೆ. ಗಿರ್ಜಿಮ್ಮೇನ ಬೈಯಕ್ಕೆ ಎಲ್ಲ ದೂರ ತಂಗಿ ಅಂತೇಳಿ ತುಂಬ ಇಷ್ಟಪಡ್ತಾರಲ್ಲ, ಅದಕ್ಕೆ ದೂರ ಮಾಡಬೇಕು ಅಂತೇಳಿ ಇಲ್ಲದೆಲ್ಲ ಹೇಳ್ಕೊಟ್ಟವಳು. ನೋಡು, ಒಬ್ಬ ಭಾರಿ ಇದ್ದಾಳೆ ಇವಳು, ಸುಮಾರು ಅದವಳಲ್ಲ ಇವಳು. ಹೆಸರು ಬೇರೆ ಬದಲಾಯಿಸ್ಕೊಂಡಿರೋದು ಅದು ನಮಗೆ ಗೊತ್ತೇ ಇಲ್ಲ. ಹಂಗಂದ್ರೂ ಹೆಂಗೆ ಮಾತಾಡ್ತಾಳೆ ನೋಡು. ಅವಾಗೆಲ್ಲ ಹೆಸರು ಬದಲಾಯಿಸ್ಕೊಂಡಿದ್ದೀನಿ ಅಂತೇಳಿ ಎಲ್ಲರಿಗೂ ಅವಾಗ ಹೇಳಿದ್ಲು. ಅದಕ್ಕೆ ಎಲ್ಲರೂ ಇವಾಗ ಅದೇನೇ ಕರೀತಾರೆ. ಇವಾಗ ನೋಡಿ ಹೆಂಗೆ ಮಾತಾಡ್ತಾಳೆ. ನಾವು ಅದನ್ನು ಮಾತಾಡೋಕ್ಕೆ ಹೋಗಿಲ್ಲ, ನಾವೇನೇನು ಮಾತಾಡಿಲ್ಲ. ಪಾಪ ಗಿರ್ಜಿಂಬೆಗೆ ಸುಮ್ಮನೆ ಬೈದೋದು ಅವ್ರ ಅಣ್ಣಯ್ಯ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.